ಫೋರ್ಜರಿ ಎಂಟ್ರಿಗಳು ನಡೀತಾನೆ ಇದಾವೆ ಡೈಲಿ. ಏನ್ ಸಿಸಿಟಿವಿ ಕ್ಯಾಮೆರಾ ಹಾಕಿದ್ರು ಕೂಡ ಬೇಕಾದವ್ರದ್ದು ಹೋಗಿ ದಾಖಲೆಗಳು ಸೇರಿಸೋದು ಹರಿದಾಕೋದು ಮಾಡ್ತಾ ಇದ್ದಾರೆ. ಇವಕ್ಕೆಲ್ಲ ಒಂದು ಪರ್ಮನೆಂಟ್ ಫುಲ್ ಸ್ಟಾಪ್ ಹಾಕ್ಬೇಕಲ್ಲ. ಸೊ ಆ ಉದ್ದೇಶದಿಂದ ಈಗ ಡೈಲಿ ನಡೀತಾ ಇರೋ ಅನಾಹುತ ಹೇಳಿ, ಇದಕ್ಕೆ ಕಂಪೇರ್ ನಾಳೆ ಹ್ಯಾಕಿಂಗ್ ಆದ್ರೆ ನಮ್ಗೆ ಗೊತ್ತಾಗುತ್ತೆ. ಇವತ್ತು ಡೈಲಿ ಏನ್ ನಡೀತಾ ಇದೆ? ಹ್ಯಾಕಿಂಗ್ ಆದ್ರೆ ಒಂದು ಇನ್ಸಿಡೆಂಟ್, ಡೈಲಿ ಸಾವಿರಾರು ನಡೀತಾ ಇದೆಯಲ್ಲ. ಶೋಷಣೆ ನಡೀತಾ ಇದೆ, ಮತ್ತೊಂದು ಮಗದೊಂದು ನಡೀತಾ ಇದೆ, ತಪ್ಪುಗಳು ನಡೀತಾ ಇದೆ, ಅಪರಾಧಗಳು ನಡೀತಾ ಇದೆ, ಫ್ರಾಡ್ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ. ಇವಕ್ಕೆಲ್ಲ ಕಡಿವಾಣ ಹಾಕ್ಬೇಕಲ್ವಾ? ಸೊ ಇನ್ ಮುಂದೆ ಕಳೆದೋಗೋದು ನಿಲ್ಬೇಕು, ತಿದ್ದೋದು ನಿಲ್ಬೇಕು. ಯಾರ್ದು ಇಷ್ಟ ಬಂದಿದ್ದು ಸೇರಿಸ್ಕೊಳ್ತಾ ಇದ್ದಾರೆ. ಈಗ ಉದಾಹರಣೆಗೆ ನಮ್ಮ RC ಅವ್ರು ನನ್ಗೊಂದು ಮೊನ್ನೆ ಹೇಳಿದ್ರು, ಏನ್ ಮಾಡಿದ್ರು ಈಗ ಅಲ್ಲಿ ನೋಡಿದ್ರೆ ಏನೋ ದಾಖಲೆಗಳು ಇದೆ, ಅದು 65ನೇ ಇಸ್ವಿ ದಾಖಲೆ. 65ನೇ ಇಸ್ವಿಯಲ್ಲಿ ಬಾಲ್ ಪೆನ್ ಇತ್ತ ಹೇಳಿ? ನೀವು ಹುಟ್ಟಿರ್ಲಿಲ್ಲ. ಬಾಲ್ ಪೆನ್ ಇತ್ತ? ಆದ್ರೆ ಬಾಲ್ ಪೆನ್ ಅಲ್ಲಿ ಬರ್ದಿದ್ದಾರೆ ದಾಖಲೆ.